ಯುದ್ಧ ಶುರು ಮಾಡಿದ್ದು ಇರಾನ್ ಮೇಲೆ. ಪ್ರಪಂಚದಲ್ಲಿ ಎಲ್ಲ ಕಡೆ ಅದು ಪರಿಣಾಮ ಬೀರ್ತಾ ಇದೆ. ಇರಾನ್ನಲ್ಲಿ ಸೈನ್ಯಕ್ಕೆ ಟ್ರೈನಿಂಗ್ ಕೊಡೋದಕ್ಕೂ ಕೂಡ ಇಸ್ರೇಲು ಸಪೋರ್ಟ್ ಮಾಡ್ತಾ ಇತ್ತು. ಅರಬ್ ದೇಶಗಳ ಎಲ್ಲರೂ ಕೂಡ ಇಸ್ರೇಲನ್ನು ಹೇಟ್ ಮಾಡ್ತಾ ಇತ್ತು. ಇಸ್ಲಾಮಿಕ್ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಅವ್ರು ಹೇಳಿದ್ದೇನು, ಇಸ್ರೇಲ್ ಇರಬಾರದು, ಇಸ್ರೇಲ್ ಇಲ್ಲೀಗಲ್ ಎಸ್ಟಾಬ್ಲಿಷ್ಮೆಂಟ್. ಸೊ ಸಿರಿಯಾನು ಹೋಯ್ತು, ಹೆಜ್ಬುಲ್ಲಾನು ಹೋಯ್ತು, ಇದು ಹೋಯ್ತು, ಹಮಾಸು ಹೋಯ್ತು, ಎಲ್ಲ ಸರಿಯಾಗ್ತದೆ. ಈಗ ಅಮೆರಿಕ ಮತ್ತು ಇಸ್ರೇಲು ಯುದ್ಧ ಶುರು ಮಾಡಿದ್ದು ಇರಾನ್ ಮೇಲೆ. ಆದರೆ ಅದರ ಪರಿಣಾಮ ಬರೀ ಇರಾನ್ ಮೇಲಾಗಲಿ ಅಥವಾ ಮಧ್ಯಪ್ರಾಚ್ಯದ ಅಷ್ಟಕ್ಕೆಲ್ಲ ಪ್ರಪಂಚದಲ್ಲಿ ಎಲ್ಲ ಕಡೆ ಅದು ಪರಿಣಾಮ ಬೀರ್ತಾ ಇದೆ. ಎಲ್ರಿಗೂ ತೊಂದರೆ ಆಗೋಕ್ಕೆ ಶುರುವಾಗ್ತಾ ಇದೆ. ಇದು ಯಾಕೆ ಏನು ಅಂತ ಕೇಳಬೇಕು ಅಂತಂದರೆ 1975-76 ಮೊದಲು ಇರಾನ್ ಮತ್ತು ಇಸ್ರೇಲ್ ಫ್ರೆಂಡ್ಸ್ ಆಗಿದ್ದರು. ಓಕೆ, ಅವರಿಬ್ಬರು ಹಿಂದೆ ಎನಿಮಿಟಿ ಇರಲಿಲ್ಲ. ಶಾ ಆಫ್ ಇರಾನ್ ಅಂತ ಅಲ್ಲಿ ಇರಾನ್ನಲ್ಲಿ ಆಳ್ತಾ ಇದ್ದರು. ಆವಾಗ ಅವರು ವೆಸ್ಟರ್ನ್ ಪವರ್ಸ್ ಜೊತೆ ಅವರ ರಿಲೇಷನ್ಶಿಪ್ ತುಂಬ ಚೆನ್ನಾಗಿತ್ತು. ಅವ್ರ ಜೊತೆ ಇಸ್ರೇಲ್ ಕೂಡ ಅವರ ಕೋಆಪ್ರೇಷನ್ ತುಂಬ ಚೆನ್ನಾಗಿ, ಈವನ್ ಇರಾನ್ನಲ್ಲಿ ಸೈನ್ಯಕ್ಕೆ ಟ್ರೈನಿಂಗ್ ಕೊಡೋದಕ್ಕೆ ಕೂಡ ಇಸ್ರೇಲು ಸಪೋರ್ಟ್ ಮಾಡ್ತಾಯಿತ್ತು. ಅದಾದಮೇಲೆ ಏನಾಯಿತು ಅಂದರೆ, ಅಷ್ಟರೊಳಗೆ ಏನಾಗಿತ್ತು, ಅರಬ್ ದೇಶಗಳೆಲ್ಲರೂ ಇಸ್ರೇಲನ್ನು ಹೇಟ್ ಮಾಡ್ತಾಯಿದ್ರು. ಯಾಕೆಂದರೆ ಇಸ್ರೇಲು ಹೊರಗಡೆಯಿಂದ ಜ್ಯೂಸ್ ಬಂದು ಅಲ್ಲಿ ಪ್ಯಾಲೆಸ್ಟೈನ್ ಏನಿತ್ತು, ಆ ಪ್ಯಾಲೆಸ್ಟೈನಿನ ಜಾಗನ ತಗೊಂಡು ಅಲ್ಲಿ ಅವರು ಇಸ್ರೇಲ್ ಶುರು ಮಾಡಿದ್ರಿಂದ ಪ್ಯಾಲೆಸ್ತೀನಿಯರಿಗೆ ಏನೋ ಅವರ ಜಾಗ ಹೋಗಿರೋದ್ರಿಂದ ಅವ್ರಿಗೆ ಆಗಿರೋದು ಸರಿ ಇಲ್ಲ. ಪ್ಲಸ್ ಪ್ಯಾಲೆಸ್ಟೈನ್ ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಆದ್ದರಿಂದ ಅರಬ್ ದೇಶಗಳ ಎಲ್ಲರೂ ಕೂಡ ಇಸ್ರೇಲನ್ನು ಹೇಟ್ ಮಾಡ್ತಾಯಿದ್ರು. ಅದಕ್ಕಾಗಿ ಒಂದು ವಾರ ಆಯಿತು, 67 ಆಯಿತು, 47, 48 ಆಯಿತು. ಬಟ್ ಅಲ್ಲೆಲ್ಲ ಇಸ್ರೇಲು ಜಯ ಗಳಿಸ್ತು, ನಡೀತಾ ಇತ್ತು. ಆದ್ದರಿಂದ ಅರಬ್ ದೇಶಗಳು ಎಲ್ಲರೂ ಪ್ಯಾಲೆಸ್ಟೀನಿಯನ್ ಜೊತೆ ಸೇರಿ ಇಸ್ರೇಲನ್ನು ಹೇಟ್ ಮಾಡ್ತಾಯಿದ್ರು. ಇದಿರುವ ಸಮಯದಲ್ಲಿ 1979 ಇರಾನ್ನಲ್ಲಿ ರೆವಲ್ಯೂಷನ್ ಆಯಿತು, ಇಸ್ಲಾಮಿಕ್ ರೆವಲ್ಯೂಷನ್. ಶಿಯಾಸು ಇಸ್ಲಾಮಿಕ್ ರೆವಲ್ಯೂಷನ್ ಅಂತ ಮಾಡಿ ಆಲಿ ಖಮೇನಿ ಅಂದ್ಬಿಟ್ಟು ಅವರು ಬಂದು ಅವರು ರಿಲಿಜನ್ ಹೆಸರಿನಲ್ಲಿ, ಶಿಯಾ ರಿಲಿಜನ್ ಹೆಸರಿನಲ್ಲಿ ಅವರು ಆ ದೇಶವನ್ನು, ಶಾ ಆಫ್ ಇರಾನನ್ನು ಹೊರಗೋಡಿಸಿ ಆ ದೇಶವನ್ನು ತಮ್ಮ ಕಂಟ್ರೋಲಿಗೆ ತಗೊಂಡ್ರು. ಅವರು ಶುರು ಮಾಡಿ ಅಲ್ಲಿ ಅವರು ಜನಗಳಿಗೆ ಡೆಮೋಕ್ರಸಿ ಇಲ್ಲ. ಅವರು ತಮ್ಮ ಹೇಳ್ತಾರೆ ಇಸ್ಲಾಮಿಕ್ ರೂಲ್ಸು ರೆಗ್ಯುಲೇಷನ್ ಪ್ರಕಾರ ಆ ದೇಶವನ್ನು ಆಳ್ತೀವಿ ಅಂತ ಹೋದಾಗ ಅವರೇನು ಮಾಡಿದ್ರು, ನಾವು ಎಲ್ಲ ಮುಸ್ಲಿಂ ದೇಶಗಳನ್ನು, ಅರಬ್ ದೇಶಗಳನ್ನು ಫ್ರೆಂಡ್ಸ್ ಮಾಡ್ಕೋಬೇಕು ಅಂದ್ಬಿಟ್ಟು ಅವ್ರು ಹೇಳಿದ್ದೇನು, ಇಸ್ರೇಲ್ ಇರಬಾರ್ದು, ಇಸ್ರೇಲು ಇಲ್ಲೀಗಲ್ ಎಸ್ಟಾಬ್ಲಿಷ್ಮೆಂಟು, ಆದ್ದರಿಂದ ಇಸ್ರೇಲನ್ನು ನಾವು ಅದನ್ನು ತುಳಿದು ಅದನ್ನು ಡಿಸ್ಟ್ರಾಯ್ ಮಾಡೋದು ನಮ್ಮ ಉದ್ದೇಶ ಅಂತ ಹೇಳಿದ್ರು. ಅದೇ ರೀತಿ ಇಸ್ರೇಲ್ ಕೂಡ ಇರಾನ್ ನಮಗೆ ಯಾವಾಗಲೂ ತೊಂದರೆ ಕೊಡುತ್ತೆ, ಆದ್ದರಿಂದ ನಾವು ಇರಾನ್ಗೆ ನಾವು ಹೇಗಾದರೂ ಮಾಡಿ ಅದನ್ನು ಎಷ್ಟು ವೀಕ್ ಮಾಡೋಕ್ಕಾಗುತ್ತೆ ಅಷ್ಟು ವೀಕ್ ಮಾಡಬೇಕು ಅಂತ ಇಸ್ರೇಲ್ ಶುರು ಮಾಡಿದ್ರು. ಓಕೆ, ಬಟ್ ಆವಾಗೆಲ್ಲ ಏನು ಅಂದರೆ ಅರಬ್ ದೇಶಗಳೆಲ್ಲ ಒಟ್ಟಾಗಿ ಇಸ್ರೇಲನ್ನು ಅಗೇನ್ಸ್ಟ್ ಆಗಿದ್ದರಿಂದ ಅವರು ಇರಾನ್ ಅಂದ್ಕೊಂಡಿದ್ದೇನು ಅಂದರೆ ನಮಗೆ ಅರಬ್ ದೇಶಗಳಿಂದ ಸುಮಾರು ಸಹಾಯ ಸಿಗುತ್ತೆ, ಎಲ್ಲ ಮಾಡಿಕೊಂಡು ನಾವು ದೊಡ್ಡವರಾಗ್ಬೋದು ಅಂದ್ಕೊಂಡು. ಆದರೆ ಅಲ್ಲೇ ಬಹಳಷ್ಟು ಬೇರೆ ಬೇರೆ ದೃಷ್ಟಿಕೋನಗಳಿತ್ತು. ಫಾರ್ ಎಕ್ಸಾಂಪಲ್ ಸೌದಿ ಅರೇಬಿಯಾ, ಈ ಇರಾನ್ ರೆವಲ್ಯೂಷನ್ ಆಗೋವರೆಗೂ ಸೌದಿ ಅರೇಬಿಯಾ ಏನು ಮುಸ್ಲಿಮರಿಗೆಲ್ಲ, ಇಸ್ಲಾಮಿಗೆಲ್ಲ ಅವರೇ ಒಂದು ರೀತಿ ಒಂಥರ ರೆಸ್ಪಾನ್ಸಿಬಲು, ಜವಾಬ್ದಾರಿ, ಮೆಕ್ಕಾ ಮದೀನಾ ಅದನ್ನೆಲ್ಲ ನೋಡ್ಕೊಳ್ಳೋವಂಥವ್ರು ಇದ್ದಿದ್ದರಿಂದ ಸೌದಿ ಅರೇಬಿಯಾ ಮುಸ್ಲಿಮರಿಗೆ ಅತಿ ಪವಿತ್ರ ಸ್ಥಳ ಅಷ್ಟೇ ಅಲ್ಲ, ಸೌದಿ ಅರೇಬಿಯಾ ಲೀಡರ್ ಥರ ಇತ್ತು. ಅವ್ರ ಲೀಡರ್ಶಿಪ್ ಹೋದ್ಮೇಲೆ ಅವರೂ ಏನಾದ್ರು ಮಾಡಬೇಕು ಅಂತ ಶುರು ಮಾಡ್ತಾಯಿದ್ರು. ಹೀಗೆ ಇವೆಲ್ಲ ನಡೀತಾ ಇರುವಾಗ ಓಕೆ, ಇಸ್ರೇಲು ಇರಾನ್ ಶತ್ರುತ್ವ ಇದು ಹೀಗೇ ಆವಾಗಲಿಂದನೂ 79 ಕಂಟಿನ್ಯೂಸ್ ಆಗಿ ಡೆವಲಪ್ ಆಗ್ತಾ ಬಂತು. ಇರಾನ್ ಏನು ಮಾಡಿದ್ರು, ಅಲ್ಲಿ ಲೆಬನಾನಲ್ಲಿ ಹೆಜ್ಬುಲ್ಲಾ ಅಂತ ಒಂದು ಫೋರ್ಸನ್ನು ಶುರು ಮಾಡಿದ್ರು. ಲೆಬನಾನ್ ಇದೆ, ಲೆಬನೀಸ್ ಆರ್ಮಿ ಇದೆ, ಅದನ್ನು ಯಾರೂ ಕೇಳೋರಿಲ್ಲ. ಆದರೆ ಈ ಹೆಜ್ಬುಲ್ಲಾ ಫೋರ್ಸು ಅದು ತುಂಬ ಸ್ಟ್ರಾಂಗ್ ಆಗಿತ್ತು. ಅವರು ಇಸ್ರೇಲ್ಗೆ ಅವಾಗವಾಗೆ ತೊಂದರೆ ಕೊಡೋರು.
ಅವ್ರ ಹತ್ರನೂ ಮಿಸೈಲ್ಗಳು ಬೇಕಾದಷ್ಟಿತ್ತು. ಅವರು ಇವರು ಸೋಲ್ಜರ್ಸು ಸಾವಿರಾರು ಜನ ಸೋಲ್ಜರ್ಸ್ ಇದ್ದರು. ಅವರೆಲ್ಲ ಶುರು ಮಾಡಿದ್ರು. ಅದ್ರ ಜೊತೆಗೆ ಸಿರಿಯಾ ದೇಶ ಕೂಡ ಇರಾನ್ ಜೊತೆ ಒಂದು ಲೈನ್ ಬಂತು. ಆದ್ದರಿಂದ ಇರಾನು ಅವರೇ ಡೈರೆಕ್ಟಾಗಿ ಅಷ್ಟೇ ಅಲ್ಲ, ಅವರು ಥ್ರೂ ಸಿರಿಯಾ ಆದಮೇಲೆ ಅದರ ಪಕ್ಕದಲ್ಲಿ ಲೆಬನಾನಲ್ಲಿ ಹೆಜ್ಬುಲ್ಲಾ, ಅದಾದಮೇಲೆ ಪ್ಯಾಲೆಸ್ಟೈನಲ್ಲೇ ಗಾಜಾನಲ್ಲಿ ಹಮಾಸ್, ಇವರೆಲ್ಲ ಸೇರಿ ಒಂಥರ ಟೆರರಿಸಮ್ ಆವಾಗ ತೊಂದರೆ ಕೊಡ್ತಾನೆ ಇರೋದು ಶುರು ಮಾಡಿದ್ರು. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇಸ್ರೇಲು ಆವಾಗಲಿಂದನೂ ಕಂಟಿನ್ಯೂಯಸ್ ವಾರಲ್ಲೇ ಇದೆ. ಅವ್ರು ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ, ಕಂಟಿನ್ಯೂಯಸ್ಲಿ ವಾರಲ್ಲಿದೆ. ಆದ್ದರಿಂದ ಕಂಟಿನ್ಯೂಸ್ ಆಗಿ ಅವರು ಹೋಗ್ಬಿಟ್ಟು ಗಾಜಾ ಆಗ್ಬೋದು, ವೆಸ್ಟ್ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಆಕ್ಯುಪೈ ಮಾಡ್ಕೊಳ್ತಾರೆ. ಪ್ಯಾಲೆಸ್ಟೀನಿಯನ್ನು ನಮ್ಮದು ಜಾಗ ಆಕ್ಯುಪೈ ಮಾಡ್ಕೊಂಡು ಹೋಗ್ತಾರೆ. ಇದೇ ನಡೀತಾ ಇತ್ತು ಅಷ್ಟಿಷ್ಟಿಂದ. ಕೊನೆಗೇನಾಯಿತು, 3 ವರ್ಷ ಹಿಂದೆ ಅಕ್ಟೋಬರ್ 7 ಹಮಾಸು ಇಸ್ರೇಲ್ಗೆ ಹೋಗಿ ಅಲ್ಲಿ ಅಟ್ಯಾಕ್ ಮಾಡಿ ಸಂಜೆ 1200 ಜನನ್ನ ಸಾಯಿಸಿದ್ರು. 3 ವರ್ಷ ಹಿಂದೆ ಅಕ್ಟೋಬರ್ 7. ಎಲ್ಲರೂ ಏನು ಅಂದ್ಕೊಂಡಿದ್ದು ಅಂದರೆ ಇಸ್ರೇಲ್ ಹ್ಯಾಸ್ ದಟ್ ಐರನ್ ಡೋಮ್ ಇದೆ, ಅದ್ರ ಜೊತೆಗೆ ಅವರ ಸೆಕ್ಯೂರಿಟಿ ಮತ್ತು ಅವರ ಇಂಟೆಲಿಜೆನ್ಸ್ ನೆಟ್ವರ್ಕು ಅದನ್ನು ಪ್ರಪಂಚದಲ್ಲಿ ಇನ್ಯಾರ ಹತ್ರನೂ ಇಲ್ಲ. ಅವರು ಅಷ್ಟು ಚೆನ್ನಾಗಿರೋದ್ರಿಂದ ಯಾರೂ ಬಂದು ಇಸ್ರೇಲಲ್ಲಿ ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಇದ್ದಿದ್ದು. ಓಕೆ, ನೆತನ್ಯಾಹು ಲೀಡರು ಇದ್ದಿದ್ದೇನು ಅಂದರೆ ಅವರೆಲ್ಲ ಇರುವಾಗ ಇಸ್ರೇಲನ್ನು ಟಚ್ ಮಾಡೋರು ಯಾರೂ ಇಲ್ಲ ಅಂತ ಇದ್ದರು. ಅಂತಹ ಸಮಯದಲ್ಲಿ ಹಮಾಸ್ನವ್ರು ಹೋಗಿ ಒಂದು ದಿವಸ ಈವ್ನಿಂಗು ಅಲ್ಲೊಂದು ಮ್ಯೂಸಿಕ್ ಪ್ರೋಗ್ರಾಮ್ ನಡೀತಾ ಇರುವಾಗ ಹೋಗಿ 1200 ಜನಕ್ಕಿಂತ ಜಾಸ್ತಿ ಜನನ ಮೋರ್ ದೆನ್ 200 ಪೀಪಲ್ ಅವ್ರನ್ನ ಅಲ್ಲಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಹೊರಟರು. ಆವಾಗಲಿಂದ ಶುರುವಾಗಿ ಹಮಾಸನ್ನು ಕಂಟಿನ್ಯೂಯಸ್ ಆಗಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಒಂದು 60-70 ಸಾವಿರ ಜನ ಸತ್ತಿದ್ದಾರೆ. ಸೊ ಅವ್ರದ್ದೆಲ್ಲ ಆಯಿತು. ಹಮಾಸ್ ಮುಗೀತು ಕತೆ ಅಂತಿದ್ದಾಗೆ ಈ ಹೆಜ್ಬುಲ್ಲಾ ಲೀಡರ್ಸು ನಾವು ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದೀವಿ ಅಂತ. ಅದಾದಾಗ ಇಸ್ರೇಲ್ ಏನು ಮಾಡ್ತು, ಹಮಾಸಲ್ಲಿ ಯಾರನ್ನ ಲೀಡರ್ ಅಂತ ಮಾಡ್ತಾರೆ ಅವ್ರನ್ನ ಮಾಡಿದ ತಕ್ಷಣವೇ ಕೆಲವೇ ಗಂಟೆಗಳಲ್ಲಿ ಅವ್ರನ್ನ ಅಸಾಸಿನೇಟ್ ಮಾಡೋದು, ಅವ್ರನ್ನ ಎಲಿಮಿನೇಟ್ ಮಾಡೋದು. ಈ ಥರ ಆಗಿ ಲಾಸ್ಟ್ ಇಯರ್ ಆಯ್ತಲ್ಲ 12 ದಿವಸದ ಯುದ್ಧ, ಅದ್ರದ್ದು ಮೊದಲು ಆವಾಗ ಹೆಜ್ಬುಲ್ಲಾನು ಚಿಂದಿ ಮಾಡಿಬಿಟ್ರು. ಓಕೆ, ಸಿರಿಯಾ ಸಪೋರ್ಟ್ ಮಾಡ್ತಾಯಿದ್ರು. ಆ ಸಿರಿಯಾನಲ್ಲೂ ಹೋಗಿ ಅಲ್ಲೂ ಎಲ್ಲ ಮಾಡಿ ಅಲ್ಲಿ ಅಟ್ಯಾಕ್ ಮಾಡಿ ಅದ್ರ ಜೊತೆ ಇಂಟರ್ನಲ್ ಅಲ್ಲಿ ಶುರು ಮಾಡಿ ಎಲ್ಲ ಮಾಡಿ ಅಲ್ಲಿ ಬಶಾರ್ ಅಲ್ ಅಸಾದ್ ಅಂತ ಅಂದ್ಬಿಟ್ಟು ಈ ವಾಸ್ ದ ಪ್ರೆಸಿಡೆಂಟ್ ಹೂ ವಾಸ್ ಡೂಯಿಂಗ್ ದೇರ್. ಅವ್ರ ತಂದೆ ಕೂಡ ಅಲ್ಲೇ ಪ್ರೆಸಿಡೆಂಟ್ ಆಗಿದ್ದರು. ಸೊ ಆ ಬಶಾರ್ ಅಲ್ ಅಸಾದನ್ನು ಅಲ್ಲಿಂದ ಓಡಿಸಿ ಅವ್ರು ರಷ್ಯಾ ಹೊಟ್ಟೋದ್ರು. ಸೊ ಸಿರಿಯಾನೂ ಹೋಯಿತು, ಹೆಜ್ಬುಲ್ಲಾನೂ ಹೋಯಿತು, ಇದು ಹೋಯಿತು, ಹಮಾಸು ಹೋಯಿತು, ಎಲ್ಲ ಸರಿಯಾಗ್ತಾಯಿತ್ತು.